ತಂದೆ ತಾಯಿಗಳು ತಮ್ಮ ಜೀವನ ಪೂರ್ತಿ, ಬದುಕು ಪೂರ್ತಿ, ಮನಸ್ಸು ಪೂರ್ತಿ ಮಕ್ಕಳು ಮುಂದೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ತಮ್ಮ ಇಡೀ ಜೀವವನ್ನು ತೆಗೆದಿರ್ತಾರೆ, ಕನಸು ಕಂಡಿರ್ತಾರೆ, ಮನಸ್ಸಿನಲ್ಲಿ ಆಸೆಗಳನ್ನು ಇಟ್ಟುಕೊಂಡಿರ್ತಾರೆ. ಅವರ ದುಡಿಯುವ ಶಕ್ತಿ ಮುಗಿದು ಹೋದ ತಕ್ಷಣ ಮಕ್ಕಳು ಅವರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಅಥವಾ ಕ್ರೂರವಾದ ವಾತಾವರಣವಿರುವಂತಹ ವೃದ್ಧಾಶ್ರಮಗಳಿಗೆ ಸೇರಿಸ್ಬಿಟ್ಟು, ಎಲ್ಲಾ ಮಕ್ಕಳು ಹೀಗೆ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ ಅಂತ ನಾನು ಹೇಳೋದಿಲ್ಲ. ಇವರ 100ರಲ್ಲಿ 90 ಜನ ಮಕ್ಕಳು ವೃದ್ಧಾಶ್ರಮಕ್ಕೆ ಕಳಿಸೋದಿಲ್ಲ, ತಂದೆ ತಾಯಿ ನೋಡ್ಕೊಳ್ತಾರೆ. 100ಕ್ಕೆ 10ರಷ್ಟು ಜನ ಮಾತ್ರ ಹೀಗೆ ವೃದ್ಧಾಶ್ರಮಕ್ಕೆ ಅಲ್ಲಿ ಇಲ್ಲಿ ತಳ್ಳಿಬಿಡ್ತಾರೆ. ಮುಂಚೆ ಹಿಂದಿನ ಕಾಲದಲ್ಲಿ 100ಕ್ಕೆ 1% ಜನ ಮಾತ್ರ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ರು. ಈಗ 10% ಜನ ಕಳಿಸ್ತಾರೆ. ಇನ್ನು ಮಿಕ್ಕಿದ 90% ಜನ ಇವರ ಅವರು ಪ್ರೀತಿಯಿಂದ ತಂದೆ ತಾಯಿ ನೋಡ್ಕೊಳ್ಳಲ್ಲ, ಕರ್ತವ್ಯ ಅಂತ ನೋಡ್ಕೊಳ್ತಾರೆ, ಡ್ಯೂಟಿ ಅಂತ ನೋಡ್ಕೊಳ್ತಾರೆ. ಇದು ತಂದೆ ತಾಯಿಗಳ ಮನಸ್ಸನ್ನ ನೋಯಿಸುತ್ತೆ. ಸಮಾಜ ದಿನೇ ದಿನೇ ಕ್ರೌರ್ಯವನ್ನು ಪಡ್ಕೊಳ್ತಾ ಇದೆ ಅವರ ಇಂಥ ಸಮಾಜದಲ್ಲಿ ವೃದ್ಧರಾದ ತಂದೆ ತಾಯಿಗಳಿಗೆ ಹೆಚ್ಚಿನ ಸಾಂತ್ವನ ಬೇಕು. ವೃದ್ಧಾಶ್ರಮಕ್ಕೆ ತಳ್ಳಿಬಿಡುವಂಥ ಮಕ್ಕಳ ಕ್ರೂರ ಮನಸ್ಸಲ್ಲ ಇವರ ಇದು ಮಕ್ಕಳ ತಪ್ಪಲ್ಲ, ಪ್ರಕೃತಿಯ ನಿಯಮನೇ ಹಾಗೆ. ಚಿಗುರಿನ ಬಗ್ಗೆ ಸಂಭ್ರಮ ಇರುತ್ತೆ, ಉದುರುವ ಎಲೆಗಳ ಬಗ್ಗೆ ತಾತ್ಸಾರ ಇರುತ್ತೆ. ಬೆಳೆಯೋ ಪೈರಿಗೆ ಆರೈಕೆ ಅವಶ್ಯಕತೆ ಇದೆ ಇವರ ಹಾಗಂತ ಬೆಳೆದು ಮುಗಿದ ಮರನ ಕಡಿದು ಹಾಕ್ಬಿಡ್ಬೇಕು ಅಂತ ಇಲ್ಲ ಅಲ್ವಾ. ಪ್ರತಿಯೊಂದು ಜೀವಿಯು, ಪ್ರತಿಯೊಂದು ಜೀವವು ಸಾಯುತ್ತೆ ಇವರ ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಕೆಲವೇ ನಿಮಿಷಗಳಾಗೋದ್ರೊಳಗಾಗಿ ಭೂತಕಾಲ ಆಗಿಬಿಡುತ್ತೆ ಇವರ ಹಿಂದಿದ್ದು ಮುಗಿದು ಹೋಗುತ್ತೆ, ನಾಳೆ ಇದ್ದದ್ದು ಇಂದಾಗುತ್ತೆ, ನೆನ್ನೆ ಆಗುತ್ತೆ ಇವರ ನಮ್ಮ ಮನೆಯ ಪಕ್ಕ ಒಬ್ಬ ಮೇಷ್ಟಿದ್ರು, ಅವ್ರು ಹೇಳ್ತಾ ಇದ್ರು, ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯಾತಃ ಕಾಲ ಕ್ರೀಡತೆ ಗಚ್ಚತ್ಯಾಯು ತದಪಿನ ಮುಂಚತ್ಯಾಶಾ ವಾಯು ಅಂತ. ದಿನವಾದ ಮೇಲೆ ಹಗಲಾದ ಮೇಲೆ ರಾತ್ರಿ ಆಗುತ್ತೆ, ರಾತ್ರಿ ಆದ್ಮೇಲೆ ಹಗಲಾಗುತ್ತೆ, ಶಿಶಿರವಾದ ಮೇಲೆ ವಸಂತ ಋತು ಬರುತ್ತೆ, ದಿನಗಳು ಉರುಳು ಹೋಗುತ್ತೆ, ಕಾಲ ಕ್ರೀಡೆಯನ್ನಾಡುತ್ತಾ ತನ್ನ ಕಾಲವನ್ನು ಮುಗಿಸಿಬಿಡುತ್ತೆ, ಕಾಲನ ರಥ ನಿರ್ದಯವಾಗಿ ಹೊರಟು ಹೋಗುತ್ತೆ. ಆಗ ಒಂದು ಹೊಸ ಮನ್ವಂತರದಲ್ಲಿ ನಾವು ಭರವಸೆ ಇಟ್ಕೋಬೇಕಾಗುತ್ತೆ ಇವರ ಹೊಸ ಮನ್ವಂತರದ ಬಗ್ಗೆ ನಾವು ಭರವಸೆ ಇಟ್ಕೊಳ್ಳದೇ ಇದ್ರೆ ಇಡೀ ವಾತಾವರಣ ಕ್ರೂರವಾಗಿ ಬಿಡುತ್ತೆ. ಬೆಳೆದು ಮುಗಿದು ಹೋದ ಮರನ ಕಡಿದು ಹಾಕಬಾರ್ದು, ಅದು ತಾನಾಗಿ ಬೀಳೋದಕ್ಕೆ ಕಾಯಬೇಕು ಇವರ ತಂದೆ ತಾಯಿಗಳು ಮಕ್ಕಳನ್ನು ನೋಡ್ಕೊಳ್ಳುವಷ್ಟು ಪ್ರೀತಿಯಿಂದ ಮಕ್ಕಳು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋಕೆ ಆಗೋದಿಲ್ಲ ಇವರ ಇದು ಮಕ್ಕಳ ತಪ್ಪಲ್ಲ, ಪ್ರಕೃತಿ ಸಹಜವಾದ ಧರ್ಮ. ಚೈತ್ರದಲ್ಲಿ ಉದುರನ ಬಗ್ಗೆ ಸಂಭ್ರಮ ಇರೋಗೆ ಮಾಗಿಯಲ್ಲಿ ಉದುರಿದ ಎಲೆಗಳ ಬಗ್ಗೆ ಸಂಭ್ರಮ ಇರೋಕ್ಕಾಗಲ್ಲ ಇವರ ಚಿಗುರಿನ ಸಂಭ್ರಮವೇ ಬೇರೆ, ಉದುರಿದ ಎಲೆಗಳ ಬಗ್ಗೆ ಇರೋ ತಿರಸ್ಕಾರವೇ ಬೇರೆ ಇವರ ಹಾಗಾಗಿ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಕಡಿಮೆ ಇರೋದು ಸಹಜ. ಹಾಗಂತ ತಂದೆ ತಾಯಿಗಳನ್ನ ಬೀದಿಗೆ ತಳ್ಳಿಬಿಡಬಾರ್ದು ಇವರ ಒಂದು ಗಾದೆ, ಪಿತೃಶೋಕ ಕ್ಷಣಿಕ, ಪುತ್ರಶೋಕ ನಿರಂತರ ಅಂತ. ಜೊತೆಗೆ ಮಾತಾಪಿತೃ ಕರ್ತವ್ಯ ಎಲ್ಲಕ್ಕಿಂತ ಶ್ರೇಷ್ಠವಾದ ಕರ್ತವ್ಯ ಅಂತ ಉಪನಿಷತ್ತುಗಳು ಹೇಳುತ್ತೆ ಇವರ ನಾಣ್ಯದ ಇನ್ನೊಂದು ಮುಖ ಕೂಡ ಇದೆ ಇವರ ಸೊಸೆ ಬಂದ ಮೇಲೆ ಮಗ ಹೀಗಾದ ಅನ್ನೋ ಮಾತನ್ನು ಕೇಳಿದ್ದೀನಿ. ಆದರೆ ಅದು ಬರೀ ಸೊಸೆಯ ತಪ್ಪಲ್ಲ. ವಯಸ್ಸಾಗ್ತಾ ಇರೋರು ಇವತ್ತಿನ ಕಾಲದ ವೇಗವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಕಾಲ ತನ್ನ ಬಣ್ಣವನ್ನು ಬದಲಾಯಿಸ್ತಾ ಹೋಗುತ್ತೆ ಇವರ ಕಾಲ ತನ್ನ ಕಾಮನ ಬಿಲ್ಲಿನ ಬಣ್ಣಗಳನ್ನು ಪ್ರತಿ ನಿಮಿಷದಲ್ಲೂ ಬದಲಾಯಿಸ್ತಾ ಹೋಗುತ್ತೆ. ಆ ಬದಲಾದ ಬಣ್ಣಗಳ ವಿವಿಧ ಬಗೆಗಳನ್ನ, ವಿವಿಧ ಶಾಖಗಳನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲದೇ ಇದ್ದರೆ ಇಂಥ ದ್ವಂದ್ವಕ್ಕೆ ಬೀಳ್ತೇವೆ. ಇವತ್ತು ಬೆಳೆಯುತ್ತಾ ಇರುವ ಹುಡುಗರ ಮನಸ್ಸಿನ ಸ್ಥಿತಿ ಏನು, ಅವರ ಗತಿ ಏನು, ಯಾವುದನ್ನು ಆಸೆ ಪಡ್ತಾರೆ, ಇದನ್ನೆಲ್ಲ ತಂದೆ ತಾಯಿಗಳು ಯೋಚನೆ ಮಾಡಬೇಕಾಗುತ್ತೆ. ಸೊಸೆ ಬಂದ ಮೇಲೆ ತನ್ನ ಆಧಿಪತ್ಯದಿಂದ ಮಗ ಇನ್ನೊಂದು ಹೆಣ್ಣಿನ ಆಧಿಪತ್ಯಕ್ಕೆ ಹೊರಟೋಗ್ತಾನೆ ಅನ್ನೋದು ತಾಯಿಯ ದೊಡ್ಡ ಕೊರಗಾಗುತ್ತೆ. ಈ ಕೊರಗನ್ನು ನಿವಾರಿಸ್ಕೋಬೇಕಾಗುತ್ತೆ. ಫ್ರಾಯ್ಡ್ ಅನ್ನೋ ಸೈಕಾಲಜಿಸ್ಟ್ ಹೇಳ್ತಾನೆ ಇದನ್ನ. ತನ್ನ ಆಧಿಪತ್ಯದ ಆಸೆಯನ್ನು ತಾಯಿ ಬಿಟ್ಟ ದಿವಸ ಮನೆಯಲ್ಲಿ ಜಗಳಗಳು ಇರೋದಿಲ್ಲ ಅಂತ. ಆ ಮಾತನ್ನ ತಂದೆ ತಾಯಿಗಳು ಸೊಸೆಯರು ಎಲ್ಲ ಅರ್ಥಕೊಂಡ್ರೆ ಆವತ್ತು ಬದುಕು ಅರ್ಥಪೂರ್ಣವಾಗುತ್ತೆ ಇವರ ತಿಂಗಳಿಗೆ 6,500 ರೂಪಾಯಿ ಕಾರಿನ ಇನ್ಸ್ಟಾಲ್ಮೆಂಟ್ ಕಟ್ತಾರೆ, ಬೇರೆ ಬೇರೆ ಇನ್ಸ್ಟಾಲ್ಮೆಂಟ್ಗಳಂತ 3,500 ರೂಪಾಯಿ ಕಟ್ತಾರೆ. ಜೀವಮಾನದುದ್ದಕ್ಕೂ ತಮ್ಮ ಸಂತೋಷಕ್ಕೆ ದುಡಿದ ತಂದೆ ತಾಯಿಗಳಿಗೆ ತಿಂಗಳಿಗೆ 3,000 ರಿಂದ 4,000 ರೂಪಾಯಿ ಖರ್ಚು ಮಾಡೋದಕ್ಕಾಗೋದಿಲ್ವಾ ಇವರ ಇನ್ನೊಬ್ಬ ಮಗ ಆಲ್ಪ್ಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಗಳನ್ನ ಓದಿಸೋದಕ್ಕೋಸ್ಕರ ತಿಂಗಳಿಗೆ $2,000 ಖರ್ಚು ಮಾಡ್ತಾನೆ. ಅಂದ್ರೆ 1,00,000 ರೂಪಾಯಿ. ತಂದೆ ತಾಯಿಗಳ ಮೇಲೆ 2,000 ರೂಪಾಯಿ ಖರ್ಚು ಮಾಡೋಕ್ಕಾಗೋದಿಲ್ಲ. ತಾಯಿನ ಅಮೆರಿಕಾದಲ್ಲಿ ಬಾಣಂತನಕ್ಕೆ ಅಂತ ಕರೆಸ್ಕೊಳ್ತಾರೆ. ಯಾಕೆ? ಜವಾನರು ಸಿಗೋದಿಲ್ಲ ಅಮೆರಿಕಾದಲ್ಲಿ. ಭಾರತದ ತಾಯಿ ಅಲ್ಲಿ ಜವಾನಿಯಾಗಿ ಹೋಗ್ಬೇಕು,
ಆಗ ತಾಯಿ ಬೇಕು, ಈಗ ಸಾಕೋದಕ್ಕೆ ತಾಯಿ ಬೇಡ ಯುವರ್ ಆನರ್. ಕತ್ತಲು ತುಂಬಿದ ತಮ್ಮ ಹೃದಯದಲ್ಲಿ ಆತ್ಮಸಾಕ್ಷಿಯನ್ನು ಬೆಳಕನ್ನು ಚೆಲ್ಲಿ ಮಕ್ಕಳು ನೋಡ್ಕೋಬೇಕು ಯುವರ್ ಆನರ್. ಇಷ್ಟು ದಿವಸ ತಾವು ತಂದೆ ತಾಯಿಗಳ ಬಗ್ಗೆ ಮಾಡಿದ್ದು ಸರಿನಾ ತಪ್ಪ ಅಂತ ನಾನಿವತ್ತು ಈ ಕೋರ್ಟನ್ನು ಕೇಳೋದಿಷ್ಟೇ ಯುವರ್ ಆನರ್. ಈ ವಾದ ವಿವಾದಗಳಿಂದ ಆಚೆ, ಕಾನೂನಿನ ಪ್ರಶ್ನೆಗಳಿಂದ ಆಚೆ ಒಂದು ಅಂತಃಸಾಕ್ಷಿ ಮಕ್ಕಳ ಮನಸ್ಸನ್ನು ಮುಟ್ಟಿದರೆ ಸಾಕು.